ರಾಯಚೂರಿನ ಪಂಚಮುಖಿ ಗಾಣದಾಳ ಕಾರ್ಯಕ್ರಮದಲ್ಲಿ ಡಿಕೆಶಿ ಭಾಷಣ. ರಾಯಚೂರು ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮದಲ್ಲಿ ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಬ್ಲಾಕ್ ಕಾಂಗ್ರೆಸ್ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮದಲ್ಲಿ ಡಿಕೆಶಿ ಮಾತನಾಡಿ, ರಾಮನ ತಂದೆ ದೇವಸ್ಥಾನ ಇಲ್ಲ, ಬಂಟ ಆಂಜನೇಯ ದೇವಸ್ಥಾನ ಇದೆ. ಪಂಚಮುಖಿ ಆಂಜನೇಯ ದರ್ಶನ ಮಾಡಲು ಬಂದಿದ್ದೇನೆ. ಆಂಜನೇಯ ಮಹಾಸೇವಕ, ನಿಸ್ವಾರ್ಥ ಸೇವಕ. ಆಂಜನೇಯ ಸೇವೆ ದೊಡ್ಡದು. ನಾವೆಲ್ಲರೂ ವ್ಯಕ್ತಿ ಪೂಜೆ ಮಾಡಬಾರದು, ಪಕ್ಷ ಪೂಜೆ ಮಾಡಬೇಕು. ಗುಂಪು ರಾಜಕಾರಣ ಮಾಡಲು ನಾನು ಅವಕಾಶ ಕೊಟ್ಟಿಲ್ಲ. ಇನ್ನು ಬೋಸರಾಜುರವರು 45 ವರ್ಷ ಸೇವೆ ಮಾಡಿದ್ದಾರೆ, ದುಡಿದಿದ್ದಾರೆ ಅಂತ ಅವರನ್ನು ಮಂತ್ರಿ ಮಾಡಿದ್ದಾರೆ. ಯಾರು ನಿಸ್ವಾರ್ಥದಿಂದ ದುಡಿತಾರೆ, ಸೇವೆ ಮಾಡ್ತಾರೆ, ಅವರಿಗೆ ಸ್ಥಾನಮಾನ ದೊರೆಯುತ್ತದೆ. ನೂತನ ಪದಾಧಿಕಾರಿಗಳು ಸಹ ಪಕ್ಷಕ್ಕಾಗಿ ದುಡಿಯಬೇಕು. ಗ್ಯಾರಂಟಿ ಬಗ್ಗೆ ಬಿಜೆಪಿಯವರು ಟೀಕೆ ಮಾಡಿದರು. ನಾವು ರಾಹುಲ್ ಗಾಂಧಿ ಎಲ್ಲ ಸೇರಿ ಚರ್ಚೆ ಮಾಡಿದೆವು. ಇನ್ನು ಗ್ಯಾರಂಟಿಗಳನ್ನು ಜಾರಿ ಮಾಡಿದೆವು. ಹಾಗೆಯೇ ಬಿಜೆಪಿಯವರು ಅಥವಾ ಮೋದಿ ಟೀಕೆ ಮಾಡಿದರು. ಬಿಹಾರದಲ್ಲಿ ಬಿಜೆಪಿಯವರು 10,000 ಕೊಟ್ಟಿದ್ದಾರೆ. ನಿಮಗೆ ಬಡವರ ಹಸಿವು ನೀಗಿಸಲು ಆಗಲಿಲ್ಲ. ಹೀಗಾಗಿ ನಮ್ಮ ಗ್ಯಾರಂಟಿ ಯೋಜನೆಗಳನ್ನು ಕಾಪಿ ಮಾಡುತ್ತಿದ್ದಾರೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಬಡತನ ನಿರ್ಮೂಲಕ್ಕೆ 1 ಲಕ್ಷ ಕೋಟಿ ಕೆಲಸಗಳನ್ನು ಮಾಡುತ್ತಿದ್ದೇವೆ. ತುಂಗಭದ್ರಾ ಗೇಟ್ ಮುರಿದಾಗ ಹಗಲು ರಾತ್ರಿ ಕೆಲಸ ಮಾಡಿ ಬದಲಾಯಿಸಿದೆವು. ಎಲ್ಲ ಗೇಟ್ಗಳನ್ನು ಬದಲಾಯಿಸಲು ಮುಂದಾಗಿದ್ದೇವೆ. ಆಂಧ್ರ ಸಿಎಂ ಭೇಟಿಯಾಗಲು 3-4 ಬಾರಿ ಪ್ರಯತ್ನ ಮಾಡಿದ್ದೇವೆ. ಆಂಧ್ರ ಪ್ರದೇಶದ ಸರ್ಕಾರ ಯಾವುದಕ್ಕೂ ಸ್ಪಂದಿಸುತ್ತಿಲ್ಲ ಎಂದು ತಿಳಿಸಿದರು. ಮಹದಾಯಿ ಮೇಕೆದಾಟು ಯೋಜನೆ ಬಗ್ಗೆ ಒಂದೊಂದೇ ಗೆಜೆಟ್ ನೋಟಿಫಿಕೇಶನ್ ಬಾಕಿ ಇದೆ. ಬಿಜೆಪಿಗೆ ಕಾಳಜಿ ಇದ್ರೆ ಬನ್ನಿ, ಪ್ರಧಾನಿ ಬಳಿಗೆ ಹೋಗೋಣ. ಆ ಬದ್ಧತೆ ಬಿಜೆಪಿ ನಾಯಕರಿಗೆ ಇಲ್ಲವೆಂದು ಸಭೆಯಲ್ಲಿ ಆಕ್ರೋಶಭರಿತರಾಗಿ ಮಾತನಾಡಿದರು. ವರದಿ ಗಾರಲದಿನ್ನಿ ವೀರನಗೌಡ, ಪ್ರಜಾಪವರ್ ನ್ಯೂಸ್, ರಾಯಚೂರು. ರೈತರಿಗೆ ಪಂಪ್ಸೆಟ್ ವಿದ್ಯುತ್ ಕೊಟ್ಟು ಇಂಥದ್ದು ಒಂದೇನಾದ್ರು ಬಿಜೆಪಿ ಅವ್ರು ಕೊಟ್ಟರೆ ಯಜಮಾನರು ಹೇಳ್ರಪ್ಪ. ನೀವೆಲ್ಲ ಏನೋ ಹುಡುಗರುಗಳು ಗೊತ್ತಿಲ್ಲ, ನಿಮ್ಗೆಲ್ಲ ಗೊತ್ತಿದೆಯಲ್ಲ. ಓಲ್ಡ್ ಏಜ್ ಪೆನ್ಷನ್, ವಿಡೋ ಪೆನ್ಷನ್ ಯಾರು ಕೊಟ್ಟಿದ್ದು? ಇಂದಿರಾ ಗಾಂಧಿ ಅವರು ಕೊಟ್ಟು. ಬ್ಯಾಂಕ್ ರಾಷ್ಟ್ರೀಕರಣ ಮಾಡಿದ್ ಯಾರು? ನಿಮ್ಮ ಮನೆ ಬಾಗಿಲಿಗೆ ಬ್ಯಾಂಕ್ ಬರೋದಕ್ಕೆ ಮಾಡಿದ್ ಯಾರು? ಶ್ರೀ ಶಕ್ತಿ ಯೋಜನೆ ತಂದಿದ್ ಯಾರು? ಇವೆಲ್ಲ ಕೂಡ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ನಾವೆಲ್ಲ ಮಾಡ್ಕೊಂಡು ನಾವು ಬಂದಿದ್ದೇವೆ. ಹಂಗೆ ಈ ದೇಶದ ಇವತ್ತು ಏನು ನಿಮ್ ಕಡೆ ನರೇಗಾ ಉಪಯೋಗಿಸುವುದಿಲ್ಲ. ನನ್ನ ಕ್ಷೇತ್ರದಲ್ಲಿ ಬರೀ ನರೇಗಾಗೆ ಒಂದೊಂದು ವರ್ಷಕ್ಕೆ 200-300 ಕೋಟಿ ರೂಪಾಯಿ ಹಣನ ಖರ್ಚು ಮಾಡಿದ್ದೇವೆ. ಇಡೀ ದೇಶದಲ್ಲೇ ಮೊದಲನೇ ತಾಲೂಕು ಅಂತ ನಮ್ಗೆ ಸರ್ಟಿಫಿಕೇಟ್ ಕೊಟ್ಟವ್ರೆ ಮಾಡಿದ್ದಾರೆ. ಈಗ ನಮ್ಮ ದದ್ದಲ್ಲಿ ಹೇಳ್ತಾರೆ, ನಿಮ್ಮಲ್ಲೂ ಕೂಡ ನರೇಗಾ 100 ಕೋಟಿ ರೂಪಾಯಿ ಖರ್ಚು ಮಾಡಿದ್ದೀವಿ ಅಂತೇಳಿ. ಹಂಗೆ ಇವತ್ತು ಯಾಕಂದ್ರು ಆಹಾರ ಭದ್ರತೆ ಕಾಯ್ದೆ ಜೊತೆಗೆ ಉದ್ಯೋಗ ಖಾತ್ರಿ ಯೋಜನೆ, ನರೇಗಾ ಯೋಜನೆಯಲ್ಲಿ ಇಂಥದ್ದು ಯಾವ್ದಾದ್ರು ಒಂದು ಕೆಲಸ ಬಿಜೆಪಿಯವರು ನಿಮ್ಮ ಮುಂದೆ ಮತದಾರಕ್ಕೆ ಬಂದು ವೋಟ್ ಕೇಳೋದಾದ್ರೆ ನಾವು ಏನ್ ತೀರ್ಮಾನಕ್ಕೆ ಬೇಕಾದ್ರೂ ಬನ್ನಿ ಅಂತ ನಾವು ಹೇಳ್ತೀವಿ. ಇವತ್ತು ಬಡವರ ಬಗ್ಗೆ ಏನಾದ್ರು ಸಹಾಯ ಇತ್ತು ಅಂದ್ರೆ ಕಾಂಗ್ರೆಸ್ ಮಾತ್ರ ಸಾಧ್ಯ. ಇವತ್ತು ತಮಗೆ ನಾನು ಹೇಳೋದಿಷ್ಟೇ, ನೀವೆಲ್ಲ ಕಾರ್ಯಕರ್ತಿದ್ದೀರಿ, ನಿಮ್ಮಲ್ಲಿ ಯಾವ ತರದ ಭಿನ್ನಾಭಿಪ್ರಾಯ ಇರಬಾರ್ದು. ಏನೇ ಸಮಸ್ಯೆ ಇದ್ರೆ ನಾವು ಬಗೆಹರಿಸ್ತೀವಿ. ಇವತ್ತು ನಾನು ಡೆಪ್ಯೂಟಿ ಸಿಎಂ ಆಗಿದ್ದೀನಿ, ಬೋಸರಾಜ್ ಮಂತ್ರಿ ಇದ್ದಾರೆ, ದದ್ದಲ್ ಚೇರ್ಮನ್ ಇದ್ದಾರೆ, ಬೇರೆಯವರೆಲ್ಲ MLCಗಳಾಗಿದ್ದಾರೆ. ಯಾಕೆ ಬಂತು? ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ. ನಿಮ್ಮಲ್ಲಿ ಎಷ್ಟೋ ಜನ ಇದನ್ನ ಡೈರೆಕ್ಟರ್ಗಳು ಮಾಡಿದೀವಿ, ಮುಂದಕ್ಕೂ ಮಾಡ್ತೀವಿ. ಗ್ಯಾರಂಟಿ ಸಮಿತಿ ಮಾಡಿದೀವಿ, ಸ್ಕೂಲ್ ಕಮಿಟಿ ಮಾಡಿದೀವಿ, ಹಾಸ್ಪಿಟಲ್ ಕಮಿಟಿ ಮಾಡಿದೀವಿ. ಯಾವಾಗ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದೆ. ಅದೇ ಬಿಜೆಪಿ ಪರಿಸ್ಥಿತಿ ಏನಾಗಿದೆ? ಮನೇಲಿ ಕೂತ್ಕೊಂಡು ಲೆಕ್ಕ ಹಾಕೊಂಡು ಕೂತವ್ರೆ, ನೋಡ್ಕೊಂಡು ಬೀಳ್ತದೆ 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 ಅಂತ ಕಾಯ್ಕೊಂಡು ಕೂತವ್ರೆ. 2028ಕ್ಕೆ ಮತ್ತೆ ಏನು ಈ ಕಾಂಗ್ರೆಸ್ ಇದೆಯಲ್ಲ, ಈ ರಾಷ್ಟ್ರದ ಜಗತ್ತ ಬಣ್ಣ, ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟದ್ದು, ಈ ದೇಶಕ್ಕೆ ಸಂವಿಧಾನ ತಂದುಕೊಟ್ಟದ್ದು, ಈ ದೇಶಕ್ಕೆ ರಾಷ್ಟ್ರದಲ್ಲಿ ತಂದುಕೊಟ್ಟದ್ದು ನಿಮ್ಮ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರ್ತದೆ. ಬಡವರು ಜನ ನಿಂತಿದ್ದೇವೆ, ಅದಕ್ಕೆ ತಾವೆಲ್ಲ ಸಿದ್ಧತೆಯನ್ನು ತಾವು